ಸಾಲ್ ನೋಡಿದೆ, ಸಾಲ್ ಎಷ್ಟು ದೊಡ್ಡದಾಗಿದೆ. ನೀವಿಬ್ರೇ ಹೇಳ್ತೀರಿ ಏನಕ್ಕೆ ಕಾಸು ದೊಡ್ಡ ಮನೆ ಅಂತ. ಬಟ್ ಇವಾಗ ಇದೇ ಬಿಲ್ಡಿಂಗ್ ನೋಡಕ್ ಬಂದಿರೋದು. ಕೆಂಪು ಹಾಕ್ಬಿಟ್ಟು ಅವ್ನು ಕೂಡ ಇವಾಗ ಯಾರು ಬೈಬೇಡಿ ಅರವತ್ತು. ನಮ್ಮಪ್ಪ ಏನಕ್ಕೆ ನಮ್ಗೆ ಮುಂಚೆನೆ ಆಸ್ತಿ ಗೀಸ್ತಿ ಮಾಡಿಲ್ಲ. ಅವನಿಗೆ ಇವಳು ಕಂಡ್ರೆ ಆಗಲ್ಲ, ಇವನಿಗೆ ಅವಳು ಕಂಡ್ರೆ ಆಗುತ್ತೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಕ್ವಶನ್ ಏನೋ ಅವಳು ಫೋನ್ ತೊಗೊಂಬಂದಿದ್ದಾಳೆ. ನನ್ನ ಫೋನ್ ನೋಡು, ನನ್ನ ಫೋನ್ ಹೆಂಗಿದೆ ಅಂತ ತೋರಿಸೋಳು ಎಲ್ರಿಗೂ. ನಮಗೆ ನನಗೊಂದು 50 ತೋರಿಸಲು ಫೋನ್ ನೋಡಿದು. ಈ ಫೋನ್ ಗೊತ್ತಿರುತ್ತೆ ಅಲ್ವಾ, ನಾವು ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಮ ಅಕ್ಕ ಇದನ್ನ ಹುಡುಗಿರ್ಗಳು ಸಿಕ್ಕಾಪಟ್ಟೆ ಈ ಫೋನ್ ಯೂಸ್ ಮಾಡ್ತಿದ್ರು ಅವಾಗ. ಮತ್ತೆ ಓದ್ತೀನಿ, ದುಮ್ಮಸಲೆ ಸಾಂಗು 2 ಓದಿದ್ರೆ ಯಾವ ಸಾಂಗ್ ಇದು? ತಿಕ್ಲಾ ಸಾಂಗ. ನಂಗೆ ಸಿಕ್ಕಾಪಟ್ಟೆ ಹಳೆ ನೆನಪುಗಳೆಲ್ಲ ಬಂದ್ಬಿಡ್ತು. ಇಷ್ಟ ಗಂಟ ಕೂತ್ಕೊಂಡು ಈ ಕ್ಲಿಪ್ಗಳು ಇಟ್ಕೊಂಡು ಆಟ ಆಡಿಸ್ತಿದ್ದೆ ಅವಳಿಗೆ. ನಮ್ಮ ಮತ್ತೆ ನಮ್ಮ ಅಕ್ಕ ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ. ಗುಣವ್ಗೆ ಜ್ವರ ಬಂದಿತ್ತು ಗೊತ್ತಾಗ, ಅದಕ್ಕೆ ಮತ್ತೆ ಇನ್ನೊಂದ್ಸರಿ ತೋರ್ಸೋಕೆ ಹೋಗಿದ್ದಾರೆ ಹಾಸ್ಪಿಟ್ಲಿಗೆ. ಗೈಸ್, ಇನ್ನೇ ನಮ್ಮ ಕುಶಾನಿ ಬರ್ಡೇ ಕೂಡ ಹತ್ರ ಬರ್ತಾ ಐತೆ. ಕುಶಾನಿ, ನಿನ್ ಬರ್ಡೇ ಯಾವಾಗ ಹೇಳು? ನಿನ್ ಬರ್ಡೇ ಯಾವಾಗ ಹೇಳು? ಲೇ ಅದಲ್ಲ ಕಣೆ, ನಿನ್ ಬರ್ಡೇ ಯಾವಾಗ ಹೇಳು? ಜನವರಿ. ಗೈಸ್, ನಮ್ ಕುಶಾನಿ ಬರ್ಡೇ ಜನವರಿ 5 ಇರೋದು. ಮತ್ತೆ ನಮ್ಮ ಬಾವ ಪ್ಲಾನ್ ಮಾಡ್ತಿದ್ವಿ ಈ ಸಲ ಕುಶಾನಿ ಬರ್ಡೇ ಎಲ್ಲಿ ಮಾಡೋದು, ಹೆಂಗ್ ಮಾಡೋದು, ಯಾವ ತರ ಮಾಡೋದು ಅಂತ. ಸೊ ಪ್ಲಾನ್ ಮಾಡ್ತಾ ಇದೀವಿ. ಈ ಸಲ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ಬೇಕು ನಮ್ ಕುಶಾನಿ. ಕುಶಾನಿ 3 ಇಯರ್ ಅಲ್ಲ, 3 ವರ್ಷ ನಿಮ್ ಬರ್ಡೇ ಮಾಡಿ ಮುಗಿಸ್ಬಿಡೋಣ. ಆಮೇಲೆ ನೀನ್ ಸ್ಕೂಲ್ಗೆ ಹೋಗ್ತಾ ಇರ್ತೀವಿ ಬರ್ಡೇಗೆ. ಓಕೆನಾ? ಓಕೆ. ನಿನ್ ಬರ್ಡೇಗೆ ನಿನ್ಗೆ ಏನ್ ಬೇಕು ಹೇಳು? ನಿನ್ ಬರ್ಡೇಗೆ ನಿಂಗೆ ಏನ್ ಬೇಕು? ಜೀನ್ಸ್, ಶರ್ಟು, ಲಿಪ್ಸ್ಟಿಕ್ ಬೇಕಾ? ಸರಿ. ಸೊ ಗೈಸ್, ಹೋದ್ಸಲಿ ಕುಶಾನಿ ಬರ್ಡೇಗೆ ಅವಳು ಕಟಿಂಗ್ ಎಲ್ಲ ಮಾಡಿಸಿದ್ವಿ. ಬಟ್ ಈ ಸಲ ನಾವು ಏನು ಮಾಡ್ಸಲ್ಲ. ಅವಳು ಫುಲ್ಲು ಕೂದಲು ಬಿಡ್ತಾ ಇದೀವಿ ಅವಳಿಗೆ. ಸೊ ನೋಡೋಣ ಇರಿ, ಅದು ಹಿಂಗೆ ಬರ್ಡೇನ ಪ್ಲಾನ್ ಮಾಡೋಣ ನೀಟಾಗಿ. ಓಕೆನಾ? ಚೆನ್ನಾಗಿ ಪ್ಲಾನ್ ಮಾಡೋಣ. ನಿನ್ನ ಬರ್ಡೇ ಸಕ್ಕತ್ತಾಗಿ ಮಾಡೋಣ ಈ ಸಲ. ಏನ ಮಾಡ್ತಿದ್ಯಾ? ನೀನೇನು ಬ್ಯೂಟಿ ನೀನು ಇವಾಗಲೂ ನೀನೇನು ಹೀರೋಯಿನ ನೀನು? ಒಂದು 30 ಸೈ ನೋಡ್ಕೊಂತೀವಿ ಹೋಗ್ಬಿಟ್ಟು ಕನ್ನಡಿ ನೀನು ಪಾಡೋದು ನೀನು. ಹತ್ಪಡ ಹಂಗಿದೆ ಬಿದ್ದಿದ್ದು ಹೋಗ್ಬಿಟ್ಟು. ಆಮೇಲೆ ನಿನ್ಗಿನ್ನೂ 3 ವರ್ಷ ಕಣೆ ಕುಶಾನಿ. ಒಂದ್ ನಿಮಿಷ ಕೇಳಿಸ್ಕೊಲ್ಲ, ನನ್ನ ಮಾತು ಕೇಳಿಸ್ಕೊ. ನನ್ನ ಮಾತು ಕೇಳಿಸ್ಕೊ ಇಲ್ಲಿ. ಆಯ್ತು, ನಿಮಿಷ ಬೈಲಿ, ನನ್ನ ಮಾತು ಕೇಳಿಸ್ಕೊ. ನನ್ನ ಮಾತು ಕೇಳಿಸ್ಕೊ, ನಿಂಗೇನೋ ಹೇಳ್ತೀನಿ ಇವಾಗ, ಕೇಳಿಸ್ಕೊ ಇಲ್ಲಿ. ಬೈಲಿ ನಿಮಿಷ. ನೀನು ಇನ್ನೂ 3 ವರ್ಷ ಸರಿನಾ? ಇವಾಗ್ಲೇ ನೀನು ಕನ್ನಡಿನ ಒಂದು 50 ಸರಿ ನೋಡ್ಕೋತೀನಿ. ನಿಮ್ಮ ಅಕ್ಕ ನೀನ್ ನೋಡ್ಕೊತೀಯ. ನೀನು ದೊಡ್ಡೋಳಾದ್ಮೇಲೆ ಯಾವ ತರ ನೀನ್ ಇನ್ನು ಬ್ಯೂಟಿ ಕಾನ್ಶಿಯಸ್ ಆಗಿರ್ಬೋದು. ಇವಾಗ್ಲೇ ನೀನ್ ಇಷ್ಟೊಂದು ಸುಂದ್ರಿನಾ? ನೀನ್ ಸುಂದ್ರಿಯ? ನೀನು ಮೂಗಲ್ಲಿ ಇಷ್ಟು ಸೋರ್ತಾ ಇರುತ್ತೆ, ಸುಂದ್ರಿ ಇವಳು. ನೀನು ಮತ್ತೆ ನಮ್ಮ ಅಕ್ಕ ಹೆವಿ ಬ್ಯೂಟಿ ಇದು ಮಾಡ್ಕೊಂತೀರ ನೀವಿಬ್ರು, ಫ್ಯಾಷನ್ಗಳು. ತಿರ್ಗಿ ಹಿಂಗ ಹಿಂದಗಡೆ ನೋಡ್ರಿ ಗೈಸ್, ಈ ಹಿಂದೆ ನೋಡೋದಕ್ಕೆ ಯಾವ ದೊಡ್ಡ ಯಂಗ್ಸ್ ತರ ಕಾಣಿಸ್ತಾಳೆ ಇವಳು. ಕೂದಲೆಲ್ಲ ಮೇಲೆ ಕಟ್ಸ್ಕೊಂಡು ಹಿಂಗೆ ಹಿಂದಗಡೆ ಡೀಪ್ ಹಾಕೊಂಡು ಚಡ್ಡಿ ಹಾಕೊಂಡು ಇವಳು. ಏನು ಇವಳು ಸುಂದ್ರಿ ಇವಳು. ಗೈಸ್, ಇದು ನನ್ನ ಬೆಡ್ಡು ನೋಡ್ರಿ, ಯಾವ ತರ ಮಾಡೋ ನನ್ನ ಬೆಡ್ನ. ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ ಗೈಸ್ ನನ್ನ ಬೆಡ್ನ. ಎಲ್ಲ ಬಂದ್ಬಿಟ್ಟು ನನ್ನ ಬೆಡ್ ಎಲ್ಲ ಹಾಳು ಮಾಡಾಕ್ಬಿಡೋಳು ನಮ್ಮ ಕುಶಾನಿ. ಇವಾಗ ಕ್ಲೀನ್ ಮಾಡೋ ಮತ್ತೆ ಹಂಗೆ ಹಾಳು ಮಾಡ್ತಾಳೆ. ಲೈ, ನೀನ್ ಹೋಗ್ಬಿಟ್ಟು ನಿಮ್ಮ ಅಮ್ಮನ ರೂಮ್ ಇದು ಗೊತ್ತಾ? ನಿಮ್ಮ ಅಮ್ಮನ ರೂಮ್ ಹೋಗ್ಬಿಟ್ಟು ಈ ತರ ಮಾಡು, ನನ್ನ ರೂಮ್ ಈ ತರ ಮಾಡಬೇಡ ಸರಿನಾ? ಹೊಡೆದಾಕ್ಬಿಡ್ತೀನಿ ನನ್ನ ರೂಮ್ ಹತ್ರ ಮಾಡಿದ್ರೆ ಇನ್ ಮುಂದೆ. ಮತ್ತೆ ಯಾಕೆ ಶಾಕ್ ಆಗ್ಬಿಟ್ಟೆ? ಶಾಕ್ ಆಯ್ತಾ? ಆಗಿರ್ಲೇಬೇಕು, ಆಗ್ಬೇಕಾಯ್ತಾ ನಾನು ಬ್ಲಾಗ್ ಮಾಡ್ತಿರೋದು. ಏನಾಯ್ತು ಶಾಕು? ಎಷ್ಟು ಬೇಡ ಕರೆಂಟ್ ಬಿಲ್ಲು? ಗೈಸ್, 1170 ಬಂದೈತೆ ಕೈ ಕರೆಂಟ್ ಬಿಲ್ಲು. ನಾವ್ ಏನೋ ಯೂಸ್ ಮಾಡಲ್ಲ ಮನೆಯಲ್ಲಿ, ಆದ್ರೂ ಕೂಡ ಕರೆಂಟ್ ಬಿಲ್ ಜಾಸ್ತಿ ಬರ್ತದೆ. ಕೈಯಲ್ಲಿ ಹೋಗಿತ್ತು ನಾವು ಬಟ್ಟೆ ಮಿಷಿನ್ ಹಾಕರೆ ಜಾಸ್ತಿ ಬಿಲ್ ಬರುತ್ತೆ ಅಂತ. ನಮ್ ಗುಣ ಚೆನ್ನಾಗ್ ಹಾಕ್ಬಿಟ್ಟವನೆ, ಕೆಂಪು ಹಾಕ್ಬಿಟ್ಟವ್ನ ಗುಣ. ಇವಾಗ ಪರವಾಗಿಲ್ಲ, ಇವಾಗ ಸಾಕೊಟ್ ಬಂದ್ಬಲ್ಲ ಹೋಗಿ, ಪರವಾಗಿಲ್ಲ ಇವಾಗ. ನಮ್ ಮನೆ ಜಾಸ್ತಿ ಕರೆಂಟ್ ಬಿಲ್ ಬರೋದೇ ನಿನ್ನಿಂದ ಕಣೆಲೇ. ಗೈಸ್, ಅವಳು ಸ್ನಾನ ಮಾಡಕ್ ಹೋದ್ರೆ ಗೀತರ್ ಸ್ನಾನ ಮಾಡಕ್ಕಿಂತ ಮುಂಚೆ ಒಂದು 2 ಅವರ್ಸ್ ಮುಂಚೆ ಆಗ್ತಾಳೆ. ಅದ್ ಹಂಗೆ ಆನ್ ಆಗೇ ಇರ್ತದೆ. ಅವಳು ಸ್ನಾನ ಮುಗಿಸ್ಕೊಂಡು ಆಚೆ ಬರೋವರ್ಗು ಗೀತರ್ ಹಂಗೆ ಆನ್ ಆಗಿರ್ಬೇಕು ಗೈಸ್ ಒಳಗೆ. ಅದ್ ಎಲ್ಲೇ ಅವಳು ಎಲ್ಲೋದ್ಲು ಗೀದರ? ನೀ ಸ್ನಾನ ಮುಗಿಸ್ಕೊಂಡ್ ಬರೋ ಗೀದರ್ ಆನ್ ಆಗಿರ್ಬೇಕ ನಿಂಗೆ? ತಲೆಗ್ ಸ್ನಾನ ಅಷ್ಟೇ, ಮೈಗ್ ಸ್ನಾನ ಒಂದೇ ಸರಿ.
ಅಲ್ಲ ಆದ್ರೂ ಕೂಡ ನೀನ್ ಸ್ನಾನ ಮಾಡ್ಬೇಕಾರೆ ಏನೇನು ಗೀಜರ್ ಆನ್ ಮಾಡ್ತೀಯಾ? ನಾನ್ ಮಾಡಲ್ಲ ಕಣೋ. ಹಂಗ್ ಮಾಡ್ಬೇಕಣೆ, ಬಸ್ಟ್ ಆಗ್ಬಿಡ್ದು ಒಳಗಡೆ. ನಿಜವಾಗ್ಲೂನು ಗೀಜರ್ ಹಾಕೋ ಸ್ನಾನ ಮಾಡ್ಬಾರ್ದು. ಮೊನ್ನೆ ನೋಡಿದೆ ನ್ಯೂಸ್ ನಾನು. ನೋಡ್ ಹಂಗಲ್ಲ ಮಾಡ್ಬೇಡ. ಐ ಮಾಮ್ ಇಂಡಿಯಾ, ಹೌ ಆರ್ ಯು? ಏನೋ ಇವನು ನಮ್ಮ ಅಮ್ಮಂದು ಇದು ಏನ್ ಗೊತ್ತಾ, ಬರೀ ಹಾಸ್ಪಿಟ್ಲ್ ಬರೀ ಹಾಸ್ಪಿಟ್ಲ್ ಆಗ್ಬಿಡೈತೆ. ನಮ್ಮ ಅಜ್ಜಿದು ನಿಮ್ಮ ಅಜ್ಜಿದು. ನೀನ್ ನೋಡ್ಕೊಳ್ಬೇಕು, ಇವ್ನ್ ನೋಡ್ಕೋಬೇಕು, ಇವಳನ್ನ ನೋಡ್ಕೋಬೇಕು. ಯಪ್ಪ ನಾನ್ ಬಿಡಮ್ಮ, ನಾನ್ ಯಾವ ತರ ನಿಂಗೆ ಕಷ್ಟ ಕೊಟ್ಟಿ ನಮ್ಮ ಜೀವನದಲ್ಲಿ. 3 ಜನಕ್ಕಿಂತ 1 ಪಟ್ಟು ಜಾಸ್ತಿನೇ ನೀನು. ನಾನೇನ ಮಾಡಿದೆ? ರೂಮ್ ಹೋಗಿ ತೋರ್ಸು. ಇವಳು ಮಾಡಿದ್ ಇವಾಗ ಜಸ್ಟ್ ನಾವು ಅವಳು ಮಾಡಿರೋದು. ನಿಮ್ ಮೊಮ್ಮಗಳು ಮಾಡಿರೋದು ತೋರ್ಸ್ದೆ ಅದನ್ನ ವ್ಲಾಗ್ ಅಲ್ಲಿ. ಚಿಕ್ಕ ಮಕ್ಕಳನ್ನಾದ್ರೂ ಸಮಾಧಾನ ಮಾಡೋದು, ನೀವಿಬ್ರು ಇದ್ದೀರಲ್ಲ, ನಂಗೆ 4 ಮಕ್ಕಳನ್ನ ಸಮಾಧಾನ ಮಾಡೋಕೆ ನನ್ಗೆ ನೀನ್ ಮಾಡಿ ಅಲ್ಲೋಡಲ್ಲಿ ಇವಾಗ ಗುಣವ್ ಹಾಸ್ಪಿಟಲ್ ಇಂದ ಬಂದ. ಇಲ್ಲೋ ನೋಡ್ರಿ ಹಿಂಗ್ ಮುದ್ದಾಡ್ತೋಳೆ ಗುಣವನ್ನ. ಅವನಿಗೆ ಇವಳು ಕಂಡ್ರೆ ಆಗಲ್ಲ, ಇವನಿಗೆ ಅವಳು ಕಂಡ್ರೆ ಆಗುತ್ತೆ. ಇವನಿಗೆ ಅವಳು ಕಂಡ್ರೆ ಇರಿಟೇಷನ್. ಇವನಿಗೆ ಯಾರೋ ಕಂಡ್ರೆ ಇರಿಟೇಷನ್. ಯಾಕಂದ್ರೆ ಅವಳು ಹಾಕೊಂಡು ಹಿಂಗ್ ಹಾಕ್ಬಿಡ್ತಾಳೆ, ಮೂತಿ ಗೀತಿಯಲ್ಲ ಹಿಂಗ್ ಅನ್ಬಿಡ್ತಾಳೆ. ಅದಕ್ಕೆ ಇವನಿಗೆ ಅವಳು ಕಂಡ್ರೆ ಆಗಲ್ಲ ಇವನ್ಗೆ. ನಾವ್ ಅಮ್ಮ ಏನೋ ಹೇಳ್ತವ್ರೆ ಗೈಸ್. ಏನಮ್ಮ? ನಾವ್ ಹೇಳೋದಪ್ಪ, ನೀನ್ ಹೇಳು. ಯಾಕೆ ನಾವು ಬಯಸ್ಕೋಬೇಕಾ? ಏನಮ್ಮ ಏನಂದಲ್ಲ? ಏನು ನಮ್ ಪರಿಸ್ಥಿತಿ ಹಂಗೈತೆ, ಏನು ಮಾಡಕ್ಕಾಗಲ್ಲ. ಈ ಒಂದಿಬ್ರು ಫೋನ್ ಮಾಡಿದ್ದೆ, ಮನೆಗಳಿದಾವಂತೆ. ಏನ್ ಮಾಡೋಣ, ನಮ್ಗೆ ಅನಿವಾರ್ಯ ಮಾಡ್ಲೇಬೇಕು, ಸುತ್ತಲೇಬೇಕು. ನಡಿ ಹೋಗ್ಬಿಟ್ಟು ಬರೋಣ, ನೋಡ್ಕೊಬರೋಣ. ಗೈಸ್ ಇದು ನಮ್ಮ ಅಮ್ಮ ಪ್ಲಾನ್ ಮಾಡಿರೋದು, ನಾನಂತೂ ಪ್ಲಾನ್ ಮಾಡಿಲ್ಲ. ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಬ್ಲಾಂಕ್ ಚಾಟ್ ಮಾಡಿರೋದು. ತಗೊಂಡ್ ನೋಡು, ಆ ಪ್ರಾಪರ್ಟಿ, ಈ ಪ್ರಾಪರ್ಟಿ, ಈ ಪ್ರಾಪರ್ಟಿ, ಆ ಪ್ರಾಪರ್ಟಿ, ಬರೀ ಪ್ರಾಪರ್ಟಿ ಅವರದೇ ಫೋನ್ ಇರ್ತದೆ. ಏನ್ ಮಾಡೋದು, ಹೋಗಿ ನೋಡ್ಬೇಕಲ್ಲ. ಗೈಸ್ ನಮ್ಮ ಅಮ್ಮ ಏನ್ ಮಾಡ್ತಾರೆ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ತಾ ಇರ್ತಾರಲ್ಲ ವಿಡಿಯೋಸ್, ಅವಾಗೆಲ್ಲ ಬರುತ್ತೆ ಅಲ್ಲಿ ಹಿಂಗಿದೆ, ಸೊ ಆ ಮನೆ ಇದೆ, ಈ ಮನೆ ಇದೆ ಅಂತ. ಅವ್ರು ಎಲ್ರಿಗೂ ಫೋನ್ ಮಾಡಿ ಕೇಳಿ ನಮ್ಮ ಪಾಪ ಅಷ್ಟೇ, ನನ್ಕಿಂತ ಜಾಸ್ತಿ ಅಮ್ಮನೇ ಕಷ್ಟ ಪಡ್ತಾರೆ ಮನೆಗೋಸ್ಕರ. ಒದ್ದಾಡ್ತವ್ರೆ ಎದೆಲ್ಲಿ ಏನ್ ತಗೊಳ್ಳೋದು, ಹಿಂಗ್ ಮಾಡೋದು ಅಂತ. ಪಾಪ ಅವ್ರಿಗೆ ಬೇಜಾರ್ ಮಾಡ್ಬಾರ್ದು. ಕರಿತವ್ರಿ ನಮ್ಮ ಅಮ್ಮ, ನಮ್ ಬರಲ್ಲ ಅಂತ ಹೇಳಕ್ಕೂ ಆಗ ಅಮ್ಮನ್ಗೆ. ಬಾ ಏನ್ ಖುಷಾನಿ? ಆಯ್ತ್ ಬಾ. ಸೊ ಗೈಸ್ ಅದೇ ನಾವು ಮನೆ ಒಳಗೆ ಹೋಗ್ಬೇಕಂತೆ. ದಯವಿಟ್ಟು ಯಾರು ಬೈಬೇಡಿ, ನನಗೊತ್ತು. ಸುಮಾರು ಜನಕ್ಕೆ ಹೆಲ್ಪ್ ಆದ್ರೂ ಆಗ್ಬೋದು. ಯಾಕೆಂದ್ರೆ ಈಗ ನಾವು ನೋಡ್ತೀವಿ, ನಮ್ಗೆ ದುಡ್ಡಿನ ವಿಷಯದಲ್ಲಿ ಇಷ್ಟ ಆಗಲ್ವಾ, ಮನೆ ಚಿಕ್ಕದು ದೊಡ್ಡದು ಅಂತ ಇಷ್ಟ ಆಗಲ್ವಾ. ಕಟ್ಟಿರೋ ಮನೆಗಳೆಲ್ಲ ಒಂದು ಪ್ರಾಬ್ಲಮ್ ಆಗ್ತಿದೆ ನಮ್ಗೆಲ್ಲ. ಹಾಲ್ ಚಿಕ್ಕದಿದ್ರೆ ಅಡಿಗೆ ಮನೆ ದೊಡ್ಡದಿರುತ್ತೆ, ಅಡಿಗೆ ಮನೆ ದೊಡ್ಡದಿದ್ರೆ ಅಡಿಗೆ ಮನೆ ಚಿಕ್ಕದಿರುತ್ತೆ, ಹಾಲ್ ಚಿಕ್ಕದಿರುತ್ತೆ, ರೂಮ್ ಚಿಕ್ಕದಿರುತ್ತೆ. ಸೊ ಅದಕ್ಕೆ ನಮಗ್ ತಕ್ಕನಾಗಿ ಸಿಗೋ ತನಕ ಹುಡುಕ್ತಾನೇ ಇರೋದು, ಅಷ್ಟೇ ಕೆಲಸ. ಈ ಆಟದಲ್ಲಿ ನಾನಿಲ್ಲ ಗೈಸ್, ನಾನು ಬರೀ ವಿಡಿಯೋ ಮಾಡ್ತೀನಿ. ನಮ್ಮ ಅಮ್ಮ ಮಾತ್ರ ಈ ಸರಿ ಮಾತಾಡ್ತಾರೆ, ನಾನು ಈ ಆಟದಲ್ಲಿ ಇಲ್ಲ. ಗೈಸ್ ಅವಳು ಟ್ರೆಂಡ್ ಫೇಮಸ್ ಆಗಿದೆ, ಅದಕ್ಕೆ ಅದು ಮಾಡಿದ್ವಿ. ಸೊ ಬನ್ನಿ ಗೈಸ್ ಹೋಗೋಣ. 2 ಚೆನ್ನಾಗಿದೆ, ಹಾಕೊಂಬ. ಹಾಕೊಂಬ ಹೋಗು. ಅಮ್ಮ ಬೈಯಲ್ಲ, ಹಾಕೊಂಬ ಹೋಗ್ಬೇಕಾ? ನಾನ್ ಹಾಕಲ್ಲ, ನೀನು ಅಮ್ಮ ತಾಸ್ಕೊ. ನೀನ್ ದೊಡ್ಡ ಹುಡುಗಿ ಆಗಿದೆ ಕಣೆ. ಮುಂಚೆ ಮಾಡೋ ಓಡು. ನೋಡ್ರಿ ಕುಶಾನಿ ಇವಾಗ ಸಿರಪ್ ಎಷ್ಟು ಚೆನ್ನಾಗಿ ಕುಡಿತಾಳೆ. ಅವಳಿಗೆ ತುಂಬಾ ಇಷ್ಟ ಸಿರಪ್ ಅನ್ನತಾನೆ ಕುಶಾನಿ. ವಾ ಕುಡಿ. ಕುಡಿದ ಸಿರಪ್ ನೀನು. ಹೆಂಗಿತ್ತು ಸಿರಪ್? ಚೆನ್ನಾಗಿದ್ದಿಲ್ವಾ? ಯಾಕೆ ತೂನಾ? ಆದ್ರೂ ಪರವಾಗಿಲ್ಲ ಗೈಸ್, ಅವಳು ಸಿರಪ್ ಔಷಧಿ ಪಾಪ ಚೆನ್ನಾಗಿ ತಿಂತಾಳೆ, ಚೆನ್ನಾಗಿ ಕುಡಿತಾಳೆ. ಯಾಕಂದ್ರೆ ಅವಳಿಗೆ ಸೂಪರ್ ಗರ್ಲ್ ಅವಳು ತಾನೆ ಕುಶಾನಿ. ನೀನ್ ಸೂಪರ್ ಗರ್ಲ್ ತಾನೆ. ಸೊ ಎಲ್ಲಾ ಮಕ್ಳುಗಳು ಕೂಡ ಯಾರ್ಯಾರ ಕುಶಾನಿ ಏಜ್ಗಳು ಇದ್ದೀರಾ ನೋಡ್ರಿ, ಕುಶಾನಿ ಸಿರಪ್ ಕುಡಿದೋಳೆ. ನೀವು ಕೂಡ ಅಕಸ್ಮಾತ್ ನಿಮ್ಗೆ ಕೋಲ್ಡ್ ಕೆಮ್ಮಲ್ಲ ಬಂದ್ರೆ ಸಿರಪ್ ಕುಡೀರಿ. ಓಕೆ. ಇವತ್ತು ನಮ್ಮ ಅಕ್ಕ ಮತ್ತೆ ನಮ್ಮ ಗುಣವು ಬತ್ತಿಲ್ಲ, ಅವ್ರು ಇಲ್ಲೇ ಇರ್ತಾರೆ. ಯಾಕಂದ್ರೆ ಅವ್ನಿಗೆ ಹುಷಾರಿಲ್ಲ ಅಂತ ನಾವೇ ಹೋಗ್ತಾ ಇದೀವಿ. ನೋಡ್ರಿ ನನ್ನ ನಂತರ ಮ್ಯಾಚಿಂಗ್ ಹಾಕೊಳ್ಳೋಣ. ನಾ ವೈಟ್ ಹಾಕೊಂಡಿನಿ ಅಂತ ಅವಳು ಕೂಡ ವೈಟ್ ತಗೊಂಡು ವೈಟ್ ಹಾಕೊಂಡೋಳೆ. ಮ್ಯಾಚಿಂಗ್ ಬರಷ್ಟ ನೀಟಾಗಿ ಅಡುಗೆ ಗಿಡಿಗೆಲ್ಲ ಮಾಡಿರೋ ಊಟಕ್ಕೆ. ಇಲ್ಲ ಮಾಡ್ಕೊಂಡಿದ್ದೀನಿ ಅಡ್ಗೆ ಮಾಡಿ ಅಂದ್ರೆ ಮಕ್ಕಕ್ಕೆ ಹಿಂಗ್ ಪಕ್ಕ ನೋಡ್ದು ಹಾಕ್ಬಿಡ್ತೀನಿ. ಅಡ್ಗೆ ಮಾಡು, ಅಡ್ಗೆ ಮಾಡೆ ಮಾಡು. ಆಯ್ತು, ನಾನೇ ಹುಡುಗಿನ ಹಣೆ ಮೇಲೆ ಕುಂಕುಮನ ನೋಡು. ಹಣೆ ಮೇಲೆ ಇಲ್ಲಿಟ್ಟು, ಹಣೆ ಮೇಲೆ ಕರೆಕ್ಟಾಗಿ ಇಟ್ಟು ನೀಟಾಗಿ ಚಿಕ್ಕದಾಗಿ ಇದಲ್ಸ್ಕೊ. ಚಿಕ್ಕ ಚೆನ್ನಾಗ ಸುಮ್ನೆರ ನೀಟಾಗೈತೆ, ನೀಟಾಗಿ ಇಟ್ಕೊಂಡು ನಿಜವಾಗ್ಲೂ ಚೆನ್ನಾಗೈತೆ ಕಣ. ಅವಳು ಹಣೆ ಮೇಲೆ ಕೊಂಡೋಗ ಕುಂಕುಮನ. ಇವಾಗ ಇದೇ ಬಿಲ್ಡಿಂಗ್ ಒಳಗೆ ಬಂದಿರೋದು ನೋಡ್ರಿ, ಎಷ್ಟು ದೊಡ್ಡದಾಗಿದೆ ಬಿಲ್ಡಿಂಗ್ ಇದು. ಪಾರ್ಕಿಂಗ್ ಸ್ಪೇಷಿಯಸ್ ಆಗಿದೆ ಪಾರ್ಕಿಂಗ್. ಇದು 2 BHK ರೆಂಟಲ್ ಹೌಸ್. ಇದು ಹಾಲು, ಇಲ್ಲೊಂದು ರೂಮ್ ಇದೆ ಆ್ಯಂಡ್ ಅಲ್ಲೊಂದು ವಾಶ್ರೂಮು. ಇದೊಂದು ಅಡುಗೆ ಮನೆ, ಇನ್ನೊಂದು ರೂಮ್.
ಅಡುಗೆ ಮನೆ. ಏ ಕುಶಾನಿ ಬಿಡೆ 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 ಮುಟ್ಪಟ್ ಬಿಡೆ, ಅವೆಲ್ಲ ಗಲೀಜ್ ಧೂಳಾಗತ್ತೆ ಕೈಯೆಲ್ಲ. ಬನ್ನಿ ಮೇಲೆ ಹೋಗೋಣ. ಅಯ್ಯೋ ಇವಳು ಎತ್ಕೊಂಬರೋದೇ ಒಂದು ಕಾಟ ಗೈಸ್ ನಮಗೆ. ಇವಳನ್ನ ಕರ್ಕೊಂಬರೋದೇ ಒಂದು ಕಾಟ ನಮಗೆ. ಕೈ ನೋವು ಬರುತ್ತೆ, ಕೈ ನೋವು ಬಂತು ನೋಡಿ. ಲಗೇಜ್ ಇದು ನಿನ್ನ ಲಗೇಜ್ ನಡಿ ಗೈಸ್. ನೋಡ್ರಿ ಇದು ಹಾಲು ವಾವ್ ಸಕ್ಕದಾಗಿ ಮಾಡಿದ್ದಾರೆ. ಆಗಿದೆ ಹಾಲು. ಟಿವಿ ಕ್ಯಾಬಿನೆಟ್. ಮೇಲ್ಗಡೆ ಆಚೆ ತರ ಬರುತ್ತೆ. ಪೂಜೆ ರೂಮ್ ನೋಡಿ ಎಷ್ಟು ಚೆನ್ನಾಗಿದೆ ಗೈಸ್. ಇದೊಂದು ಡೈನಿಂಗ್ ಹಾಲ್ ಥರ ಬಿಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡಿ ಕಿಚನ್ ದೊಡ್ಡದಾಗಿತ್ತಲ್ಲಮ್ಮ. ನಮ್ಮನೆ ಕಿಚನ್. ಕಿಚನ್ ದೊಡ್ಡದಾಗಿದೆ. ಮತ್ತು ಕಿಚನ್ ಎಷ್ಟು ದೊಡ್ಡದಾಗಿದೆ ಅಂತ. ಇಲ್ಲ ಆಚೆ ಕಡೆ ಸ್ಪೇಸ್ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನು ಮತ್ತು ಇಲ್ಲಿ ಬಂದು ಪಾತ್ರೆ ತೊಳೆಯೋಕೆ ಇಲ್ಲಿ ಕುತ್ಕೊಳ್ಬೋದು. ಇನ್ನೊಂದು ಸ್ಪೇಸ್ ಕೊಟ್ಟಿದ್ದಾರೆ. ಒಂದು ವಾಶ್ರೂಮ್ ಸ್ಪೇಷಿಯಸ್ ಆಗಿದೆ. ಒಂದು ಬೆಡ್ ಹಾಕ್ಬೋದು ಇಲ್ಲಿ. ನೋಡಿ ಇವಳು ಬ್ಯೂಟಿ ಕಾನ್ಷಿಯಸ್ ನೋಡಿ ಹೆಸರು. ಎಲ್ಲಿ ಮಿರರ್ ಸಿಕ್ಕಿದ್ರೆ ಇಟ್ಕೊಂಡು ಪೋಸ್ ಕೊಡ್ತಿರೋದೇ ಅವ್ರು. ನಡಿ ನಡಿ ನಡಿ. ಇಲ್ಲಿ ಹಾಕ್ತಾರೆ, ಇಲ್ಲಿ ಹಾಕ್ತಾರೆ. ನೋಡಿ ಬಿಟ್ಟಿದ್ದಾರೆ. ವಾವ್ ವಾವ್ ವಾವ್. ವಾಕಿಂಗ್ ವಾರ್ಡ್ರೋಬು ನೈಸ್ ಅಲ್ಲ. ನೈಸ್. ನೋಡ್ರಿ ಇದು ಹೆಂಗಿದೆ ರೂಮ್. ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ ಇಂಟೀರಿಯರ್ ಎಲ್ಲ. ಇಲ್ಲೊಂದು ವಾಶ್ರೂಮ್ ಇದು. ಏನು ಕುಶನ್ನೇ ಸಖತ್ತಾಗಿ ಮಾಡಿದ್ದಾರೆ. ಟಿ ವಿ ಶೋಕೇಸ್ ತರೋದು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲೊಂದು ಬಾಲ್ಕನಿ ಸ್ಪೇಸು. ವಾವ್ ನೈಸ್ ಗೈಸ್. ಸಿಟ್ ಔಟ್. ಸಿಟ್ ಔಟ್ ಏನೇನು ಸಿಟ್ ಔಟ್ ಅಂದ್ರೆ ಏನು ಹೇಳು? ಆಚೆ ಕೂತು. ಹಾಂ ಗೊತ್ತಾಯ್ತು. ಹ್ಞೂ ಅದು ಕೂಡ ಚೆನ್ನಾಗಿದೆ ಕುಶಾನಿ. ಸೂಪರ್ ಆಗೈತೆ. ಏನು ಬೇಕು ಅದು ಅಂದ್ರೆ ಗರಿನಾ ಅಲ್ಲಿ ಸಿಗ ನನ್ನ ಕೈ ಸಿಗಲ್ಲ. ಆಚೆ ಹೋಗ್ತಾವ ಇರು ಇಟ್ಕೊಬೋದು. ಇಲ್ಲೂ ಬಟ್ಟೆ ಹಾಕೊಬೋದು, ಅಲ್ಲೂ ಬಟ್ಟೆ ಹಾಕೊಬೋದು. ಇಲ್ಲೊಂದು ಹಾಲು ಕೊಟ್ಟಿರು ನೋಡಿ. ಕೆಳಗಡೆ ಒಂದು ಹಾಲು, ಮೇಲ್ಗಡೆ ಒಂದು ಹಾಲು. ಸೊ ಇಲ್ಲೂ ಕುತ್ಕೊಂಡು ಟಿ ವಿ ನೋಡೋದಕ್ಕೆ. ಅಡಿ ನೋಡ್ರಿ ಇಲ್ಲಿ ಸಿಟ್ ಔಟ್ ಇದಂಗಿದೆ ಆಚೆ ಕಡೆ. ಎಲ್ಲರೂ ಸಿಟ್ ಔಟ್. ಎಲ್ಲ ಕುತ್ಕೊಂಡು ಸಿಟ್ ಔಟ್ ಮಾಡ್ಬೋದು ಇಲ್ಲಿ. ಅದೇನೋ ಗರಿ ಬೇಕಂದ್ರೆ ಗೈಸ್ ಇರಿಟೇಷನ್ ಮಾಡ್ಕೊಳ್ಳೋ ಅವಾಗಲಿಂದ ಕುಶಾನಿ. ಹಿಡ್ಕೊಂಡು ಬಾಯ್ಲಿ ಇಕ್ಕೋ. ಒಂದು ರೂಮ್ ಇದೆ ನೋಡಿ. ಎರಡು ಕಡೆಗೂ ಕೊಟ್ಟಿದ್ದೀವಿ ಸರ್. ಸೆಕೆಂಡ್ ರೂಮ್, ಥರ್ಡ್ ರೂಮ್. ವಾಕಿಂಗ್ ವಾರ್ಡ್ರೋಬ್. ಇಲ್ಲೇ ಸ್ಟೋರೇಜ್ ಮಾಡ್ಕೋಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡು. ಆ್ಯಂಡ್ ಈ ವಾಶ್ರೂಮ್ ನೋಡಿ ಎಷ್ಟು ದೊಡ್ಡದಾಗಿದೆ. ವಾಶ್ರೂಮ್ ಇದು ದೊಡ್ಡ ವಾಶ್ರೂಮ್. ಇವಾಗ ಇನ್ನೊಂದು ಟ್ರಿಪ್ಲೆಕ್ಸ್ ಇದೆ ಮೇಲೆ ಅವನ ಮನೆ. ನೋಡ ಮೇಲ್ಗಡೆ ಇದೆ ಅಂತ. ಇದೊಂದು ಬೆಡ್ರೂಮ್ ಇದೆ. ಎಷ್ಟು ದೊಡ್ಡದಾಗಿದೆ ಬೆಡ್ರೂಮ್ ಇದು. ಇದು ತುಂಬ ದೊಡ್ಡ ಬೆಡ್ರೂಮ್ ಇದು. ಸೊ ಇಲ್ಲಿ ಕಬೋರ್ಡ್ ಎಲ್ಲ ಕೊಟ್ಟಿದ್ದಾರೆ, ಕೂತ್ಕೋಬೋದು. ನೈಸ್. ಹಾಂ ಕಾಟ್ ಹಾಕೋ ಚೆನ್ನಾಗಿರಲ್ಲ, ನಾವು ಹಾಕೊಬೋದು ಅಷ್ಟೇ ಕಾಟು. ಆಮೇಲೆ ಇದಕ್ಕೊಂದು ಅಟ್ಯಾಚ್ ವಾಶ್ರೂಮ್ ಇಲ್ಲಿ. ಟೆರೆಸ್ ನನಗೆ ಟೆರೆಸ್ ಸ್ಪೇಷಿಯಸ್ ಆಗಿದೆ. ಮೇಲ್ಗಡೆ ಇನ್ನೂ ಟೆರೆಸ್ ಇದೆ. ಟ್ಯಾಂಕ್ ಸಿಂಟಾಕಿ ಕೊಡೋಕ್ಕೆ. ವಾವ್ 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 ನೈಸ್. ಚೆನ್ನಾಗೈತೆ. ಮಸ್ತಾಗೈತೆ. ಅರೆ ಪ್ರೈಸು ದೊಡ್ಡದಾಗಿದೆ ಮನೆ. ಪ್ರೈಸ್ ಜಾಸ್ತಿ ಅಲ್ಲ, ಮನೆ ನೋಡಕ್ ಮನೆ ನೋಡೋ ಚೆನ್ನಾಗಿದೆ. ಚೆನ್ನಾಗಿ ಕಟ್ಟಿದೆ. ನಮ್ಗೆ ಏನ್ ಅನ್ಕೊಂಡಿದ್ವು ಅದು ಕರೆಕ್ಟ್ ಆಗಿದೆ. ಹೌದು, ಬಟ್ ಪ್ರೈಸ್ ಹೆವಿ ಪ್ರೈಸ್ ಇದೆ ಯಪ್ಪ. ಸೊ ನಮ್ಮ ಬಜೆಟಿಗೆ ಇವಾಗ ಅವರು ಬೇರೆ ಮನೆ ತೋರಿಸಿ ಬಂದಿದ್ರು. ಬೇರೆ ಮನೆ ನೋಡಕ್ ಹೋಗ್ತಿದೀವಿ. ಅಪ್ಪ ಈ ಮನೆಗಳ ರೈಟ್ ಕೇಳಿ 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 ನನಗಂತೂ ತಲೆ ಗಿರ 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 ಅಂತಿದೆ ಗೈಸ್. ನಮ್ಮಪ್ಪ ಏನಕ್ಕೆ ನಮ್ಗೆ ಮುಂಚೆನೆ ಆಸ್ತಿ ಗೀಸ್ತಿ ಮಾಡಿಲ್ಲ, ಮನೆಗೇನೆ ಕಟ್ಟಿಲ್ಲ ಅಂತ ನನಗೆ ಒಂದ್ ಸ್ವಲ್ಪ ಬೇಜಾರಾಗ್ತಿತ್ತು. ಇವಾಗ ನಿನಗೆ ತಲೆ ತಿರ್ಗಂಗ್ ಅವಾಗ ನಮಗ್ ತಲೆ ತಿರುಗ್ತಿತ್ತು. ಹೌದಾ? ಮತ್ತೆ ರೈಟ್ ಆದ್ರೆ ಸುಮ್ನೆ 5,000 10,000 ಒಂದ್ಸದು ಕಷ್ಟನೇ ಅಲ್ವಾ ಅವಾಗ. 5,000 10,000 ರೂಪಾಯಿ ಇವಾಗ್ಲೇ ಇದು ಬಿಡಿದ್ರೆ ರೋಡ್ ಮನೆ ತಗೊಂಡ್ಬಿಡ್ತೀನಿ ನಾನು. ಛೇ ಬನ್ನಿ ಇವಾಗ ಬೇರೆ ಮನೆ ನೋಡ್ಕೊ ಹೋಗೋಣ ಗೈಸ್. ಇವಾಗ ಇದ್ನೊಳಗೆ ಬಂದಿದ್ದೀವಿ. ನೋಡ್ರಿ ಈ ಮನೆ ಹೆಂಗಿದೆ, ಎಷ್ಟು ಉದ್ದ ಇದೆ. 20x40 ನೋಡ್ರಿ ಎಷ್ಟು ಉದ್ದ ಇದೆ. ಈ ಕಡೆಯಿಂದ ಹಿಂಗೆ ಕಾಣಿಸ್ತಿದೆ, ಈ ಕಡೆಯಿಂದ ಹಿಂಗೆ ಕಾಣಿಸ್ತಿದೆ. ಬನ್ನಿ ಒಳಗೆ ನೋಡ್ಕೊಂಡು ಹೆಂಗಿದೆ ಅಂತ. ಇದು ಕೆಳಗಡೆ ಪಾರ್ಕಿಂಗ್ ಏರಿಯಾ ನೋಡ್ರಿ ಹೆಂಗಿದೆ. ಬೋರ್ ಇದೆ ವಿತ್ ಬೋರ್. ಕಾವೇರಿ ಲೈನ್ ಕೊಟ್ಟಿದ್ದಾರೆ. ಹಾಂ ಹಾಂ ಕಾವೇರಿ ಲೈನು ಬರುತ್ತೆ. ಕೈಸ್ ಇಲ್ಲೊಂದು
ರೆಂಟಲ್ ಹೌಸು, ಒಂದು ಕಿಚನ್ನು ಆ್ಯಂಡ್ ಇಲ್ಲೊಂದು ರೂಮ್ ಇದೆ ಆ್ಯಂಡ್ ಇಲ್ಲೊಂದು ವಾಶ್ರೂಮ್ ಇದೆ. ಮನೆ ಮೇಲೆ ಹೋಗೋಣ. ಇದು ನೋಡಿ ಹೆಂಗಿದೆ ಸ್ಪೇಸ್, ಅಂದರೆ ನಡೆಯೋದಕ್ಕೆ ಚೆನ್ನಾಗಿದೆ, ಐಟಮ್ಗಳು ತೊಗೊಂಡೋಗಿ ಬರೋದಕ್ಕೆ ಚೆನ್ನಾಗಿದೆ, ದೊಡ್ಡದಾಗಿದೆ. ವಾವ್ ಗೈಸ್, ಹಾಲು ನಾನು ಹೆಂಗೆ ಅಂದ್ಕೊಂಡಿದ್ದೆ ಹಾಲು ಹಂಗೆ ಇದೆ ಗೈಸ್. ಹಾಲ್ ದೊಡ್ಡದಾಗಿದೆ. ಹಾಲು ಹೆಂಗಿದೆ? ಓಕೆ ಓಕೆ ಗೈಸ್, ಇದು ಹಾಲು ದೊಡ್ಡದಾಗಿದೆ, ಪರವಾಗಿಲ್ಲ. ಕಿಚನ್ ಇಲ್ಲಿದೆ ಆ್ಯಂಡ್ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ, ಯುಟಿಲಿಟಿ ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲಿ. ಕಿಚನ್ ಇಲ್ಲಿದೆ, ಮೇಲ್ಗಡೆ ಶೆಲ್ಫ್ಗಳು ಐತೆ ನೋಡಮ್ಮ. ಹಾಲ್ ನೋಡಿ ಹೆಂಗಿದೆ, ಹಾಂ ಸ್ಪೇಷಿಯಸ್ ಆಗಿದೆ ಹಾಲು. ದೇವ್ರ ಮನೆ ಇಲ್ಲಿದೆ, ದೇವ್ರ ಮನೆ ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲ ಮೇಲೆ ಬೆಳಗ್ಗೆ ಬಿಡಲ್ಲ, ಮೇಲೆ ಕವರ್ ಮಾಡಿದ್ದಾರೆ, ಅಲ್ಲೇನೋ ಇಕ್ಕೊಳ್ಳೋಕೆ ಅಷ್ಟೇ ಬಿಟ್ಟಿರೋ ಜಾಗ. ಹಾಂ, ಇಲ್ಲೊಂದು ರೂಮ್ ಇದೆ, ಬಾತ್ರೂಮ್ಗೆ ಅಟ್ಯಾಚ್ ಆಗಬಾರ್ದು ಅಂತ ಇದು ಫುಲ್ ಟೋಟಲ್ ಒಳಗಡೆವರೆಗೂ ವುಡ್ ಮಾಡಿ ಓಕೆ ಇದನ್ನ ಸಪ್ರೇಟ್ ಮಾಡಿ. ಇಲ್ಲೊಂದು ವಾಶ್ರೂಮ್ ಕೊಟ್ಟಿದ್ದಾರೆ. ಇಲ್ಲೊಂದು ರೂಮ್ ಇದೆ ನೋಡಿ, ಇದೊಂದು ಗೆಸ್ಟ್ ರೂಮ್ ಥರ, ಆರಾಮಾಗಿ ನೀನು ಇರ್ಬೋದು, ಯಾವ ಗೆಸ್ಟ್ ಇರ್ಬೋದು. ಸೊ ಕಬೋರ್ಡ್ ಕೊಟ್ಟಿದ್ದಾರೆ. ಫಾಲ್ ಸೀಲಿಂಗ್ ನೋಡಿ, ಡಿಫ್ರೆಂಟಾಗಿ ಮಾಡೋದು ಫಾಲ್ ಸೀಲಿಂಗ್. ಓ, ಇದು ಗೋಪುರ ಬರುತ್ತೆ, ಇದು ಅದು ಇದ್ರ ಮೇಲೆ ಬರುತ್ತೆ, ಆ ಥರ ಗೋಪುರ ಥರ ಇರುತ್ತೆ ದೇವ್ರ ಮನೆ. ಮನೆ ಮೇಲೆ ಹೋಗೋಣ. ಚೆನ್ನಾಗಿದೆ ಸ್ಮೆಲ್ ನೋಡೋದಕ್ಕೆ. ಮೇಲೆ ಬೆಳಿಗ್ಗೆ ಬಿಡ್ತಾರೆ, ಬಿಟ್ಟಿಲ್ಲ. ಇಲ್ಲೊಂದು ಸ್ಪೇಷಿಯಸ್ ಆಗಿ ಒಂದು ಜಾಗ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಬಂದರೆ ಇಟ್ಕೊಳ್ಳೋದಕ್ಕೆ ಜಾಗ ಬಿಟ್ಟಿದ್ದಾರೆ. ವಾವ್, ಈ ರೂಮ್ ಕೂಡ ದೊಡ್ಡದಾಗಿದೆ ಬೆಡ್ರೂಮ್ ಇದು. ಆ್ಯಂಡ್ ಇಲ್ಲೊಂದು ವಾಶ್ರೂಮ್ ಕೂಡ ದೊಡ್ಡದಾಗಿದೆ, ಕ್ರೇಜಿ. ಕಬೋರ್ಡ್ಸ್ ಮೇಲೆ ಕೂಡ ಕಬೋರ್ಡ್ ಇದೆ, ಫಾಲ್ ಸೀಲಿಂಗ್ ಇದೆ. ಬೆಳಕು ಮಾತ್ರ ಚೆನ್ನಾಗಿ ಬರ್ತಿದೆ ಮನೆಗೆ, ನೈಸ್ ಬೆಳಕು ಬರುತ್ತೆ. ಬ್ಯೂಟಿಫುಲ್ ಇಂಟೀರಿಯರ್ ಚೆನ್ನಾಗಿ ಬಂದಿದೆ. ಸೊ ವಾಟರ್ ಇದೆಲ್ಲ ನಿಮಗೆ ಟೋಟಲ್ ವೆಂಟಿಲೇಷನ್ ಕೊಟ್ಬಿಟ್ಟು ಹಾಂ, ಬೆಳಕು ಗಾಳಿಗೆಲ್ಲ ಚೆನ್ನಾಗಿ ಬರುತ್ತೆ. ಹೌದು. ನಾವು ಮನೆ ಇಲ್ವಲ್ಲ. ಸೊ ಗೈಸ್, ಇಲ್ಲಿ ನೋಡ್ರಿ, ಇಲ್ಲೊಂದು ರೂಮ್ ಇದೆ, ಇದು ದೊಡ್ಡದಾಗಿದೆ ಗೈಸ್ ರೂಮು. ಇಲ್ಲೂ ಒಂದು ಆರಾಮಾಗಿ ಏನೋ ಬೆಡ್ ಗಿಡ್ ಇಕ್ಕೊಂಬೋದು. ಸೊ ಇದೊಂದು ರೂಮ್ ಇದೆ ಆ್ಯಂಡ್ ಇಲ್ಲೊಂದು ವಾಶ್ರೂಮ್ ಕೊಟ್ಟಿದ್ದಾರೆ. ನೈಸ್. ಹಾಂ, ಬಾ ಮೇಲ್ಗಡೆ ಒಂದು ರೂಮ್ ಇದೆಯಾ? ಮೇಲ್ಗಡೆ ಏನೋ ಬೆಡ್ರೂಮ್ ಇದೆ ಅಂದರೆ ನೋಡ್ಕೊಂಬರೋಣ. ಬಾ ರೈಟ್ ನೋಡ್ರಿ, ಎಷ್ಟು ಚೆನ್ನಾಗಿದೆ, ಸೋವಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಬಂದರೆ ಇಲ್ಲೊಂದು ಬೆಡ್ರೂಮ್ ಕೊಟ್ಟಿದ್ದಾರೆ, ಇದೊಂದು ಚಿಕ್ಕ ಬೆಡ್ರೂಮು ಆ್ಯಂಡ್ ಇದೊಂದು ಅಟ್ಯಾಚ್ ವಾಶ್ರೂಮ್. ನೈಸ್. ಓಪನ್ ಬಿಟ್ಬಿಟ್ಟಿರೋದಂಗೆ ಗಾಳಿ ಬೆಳಕು ಯಥೇಚ್ಛವಾಗಿ ಬರಲಿ ಅಂತ. ಸೊ ಇದೊಂದು ಟೆರೆಸ್, ಮೇಲ್ಗಡೆ ಒಂದು ಟ್ಯಾಂಕ್ ಇಟ್ಕೊಳ್ಳೋದಕ್ಕೆ, ಸೋಲಾರ್ ಇಟ್ಕೊಳ್ಳೋದಕ್ಕೆ ಮೇಲ್ಗಡೆ ಒಂದು ಟೆರೆಸ್, ಒಂದು ಚಿಕ್ಕ ಟೆರೆಸು. ಗೈಸ್, ಮನೆಯೆಲ್ಲ ಸೂಪರ್ ಆಗೈತೆ, ಬಟ್ ನನಗೆ ಅಡಿಗೆ ಮನೆ ಸ್ವಲ್ಪ ಚಿಕ್ಕದಾಯ್ತು. ನಾವಿರೋ ಮನೆನೇ ದೊಡ್ಡದಾಗಿದೆ ಅಡಿಗೆ ಮನೆ. ಸೊ ಅಷ್ಟು ಬೇಕೇ ಬೇಕು ಅಡಿಗೆ ಮನೆ ನಮ್ಗೆ. ಸೊ ಇವಾಗೇನೋ ಇಬ್ಬರೇ ಇದ್ದೀವಿ, ಸರಿ ಹೋಗುತ್ತೆ. ಮುಂದೆ ನಮ್ದು ಫ್ಯಾಮಿಲಿ ದೊಡ್ಡದಾಗುತ್ತೆ. ಸುಮಾರು ಜನ ಹೇಳ್ತಿದ್ದೀರಾ, ನೀವು ಇಬ್ಬರೇ ಇರ್ತೀರಿ, ಏನಕ್ಕೆ ದೊಡ್ಡ ಮನೆ ಅಂತ. ಬಟ್ ನಾವು ಮುಂದೆ ಹೋಗ್ತಾ ನಮ್ಮ ಫ್ಯಾಮಿಲಿ ದೊಡ್ಡದಾಗುತ್ತೆ. ನಂಗೆ ಮದುವೆ ಹೆಂಗ್ ಇದಾಗಿ ನಾವು ತೊಗೊಳ್ಳೋ ಒಂದ್ಸಲ ಎಷ್ಟೇ ಮನೆ ಮತ್ತೆ ನಾವು ತಗೊಳ್ಳಲ್ಲ. ನಾವು ಚಿಕ್ಕ ಮನೆ ತಗೊಂಡ್ಬಿಡ, ನಾವು ಇಬ್ಬರೇ ಇದೀವಿ ಅಂತ ಚಿಕ್ಕ ಮನೆ ತಗೊಂಡು ಆಮೇಲೆ ಮುಂದೆ ಅನ್ಭವಿಸ್ಬೇಕು ನಾವೇನೆ. ಏನ್ ಗೊತ್ತಾ, ಪುಟ್ಟ ಪ್ಲಾನ್. ಇವಾಗ ಅವ್ನ್ ಅಂತಿದ್ದಾನಲ್ಲ, ನಮ್ಮಪ್ಪ ಏನು ಮಾಡ್ಲಿಲ್ಲ ಅಂತ. ಸೊ ಅವ್ನ ಮಕ್ಳು ಅವನ್ನ ಏನು ಅನ್ಬಾರ್ದು. ಹೌದು. ಸೊ ಆತರ ಮಾಡಿ ಇಟ್ಬಿಡ್ಬೇಕು, ಅದಕ್ಕೆ ಒಂದು ಪ್ಲಾನಿಂಗ್. ನಮ್ಮ ಕರೆಕ್ಟ್ ಆಗಿ ಹೇಳಿದ್ರು, ನಮ್ಮ ಮಕ್ಳು ಈ ತರ ಹೇಳ್ಬಾರ್ದು, ಏನೋ ಅಪ್ಪ ಏನೋ ಮಾಡಿಲ್ಲ ಅಂತ. ಇನ್ನು ಅಪ್ಪ ಸೂಪರ್ ಅಪ್ಪ ಅಂತ ಹೇಳ್ಬೇಕು. ನಮ್ಮ ಅಪ್ಪ ಕೂಡ ಸೂಪರು. ನಮ್ಮ ಅಪ್ಪ ಸೂಪರ್ ಆಗಿಲ್ಲ, ನಾನು ಇಷ್ಟ ನಾನು ಮಾಡ್ತಾನೆ ಇದ್ದಿಲ್ಲ. ನಮ್ಮ ಅಪ್ಪ ನಂಗೆ ಫ್ರೀಡಮ್ ಕೊಟ್ಟು ನೀನ್ ಏನ್ ಬೇಕಾದ್ರೆ ಮಾಡ್ಕೊ ಹೋಗೋ ಅನ್ನೋದಕ್ಕೆ ನಾವು ಮಾಡಿದೀವಲ್ಲ. ಅಪ್ಪ ಓದು ನಾನು ತಾಯಿಯಾಗೂ ಓದ್ತಾ ಇರ್ಲಿಲ್ಲ. ಅವ್ರು ನಂಗೆ ಫ್ರೀ ಬರ್ಡಾಗಿ ಬಿಟ್ಟಿರೋದಕ್ಕೆ ನಾನು ಇವತ್ತಿಷ್ಟು ನಾನು ಈ ಲೆವೆಲ್ಗೆ ಇದೆ ಅಂತಂದ್ರೆ ಅದಕ್ಕೆ ನಮ್ಮ ಅಪ್ಪನೇ ಕಾರಣ. ನಮ್ಮ ಅಪ್ಪ ಫ್ರೀಯಾಗಿ ಬಿಟ್ಟಿದ್ದಕ್ಕೆ ನಂಗೆ ಕಾರಣ.
ಆಮೇಲೆ ಎಲ್ಲಾರ ಅಪ್ಪಂದಿರು ಫ್ರೀಯಾಗಿ ಬಂದ್ಬಿಟ್ರೆ ಮಕ್ಳನ್ನ ಕೆಟ್ಟದಾರಿ ಹಿಡಿತಾರೆ. ಬಟ್ ಲಕ್ ಅದು ನಿಮ್ಗೆ ಲಕ್ಕಲ್ಲಿ ಅದೊಂದು ಹಣೆ ಬರ, ಲಕ್ ಅನ್ನೋದಕ್ಕಿಂತ ಹಣೆ ಬರ ಅದಂಗಿತ್ತು, ಆಯ್ತಷ್ಟೇ, ಏನು ಮಾಡಕ್ಕಾಗಲ್ಲ. ಸೊ ಬನ್ನಿ ಗೈಸ್, ಇವಾಗ ಬೇರೆ ಮನೆ ನೋಡ್ತಾರಂತೆ, ನೋಡ್ಕೊಂಬರೋಣ. ಇವತ್ತೊಂದು 3 ಮನೆ ನೋಡ್ತೀನಿ ಅಷ್ಟೇ. ನೋಡಿದಷ್ಟು ಮನೇನು ಚೆನ್ನಾಗಿದಾವೆ. ಏನಪ್ಪಾ ಅಂದ್ರೆ ನೀವು ಎಲ್ಲರೂ ಹೇಳ್ತಾರೆ ಅಷ್ಟೊಂದು ದುಡ್ಡು ಏನ್ ಸ್ವಂತಕ್ಕೆ ತಗೊಳ್ಳೋಣ ಅಂತಾನೆ ನೋಡ್ತಿದೀವಿ. ಬಟ್ ನಮ್ ಬಡ್ಜೆಟ್ ಮೀರಿ ತಗೋಬಾರ್ದು, ಏಕೆಂದ್ರೆ ನಮಗೂ ಪ್ರಾಬ್ಲಮ್ ಆಗ್ಬಾರ್ದು. ನಾವು ಲೋನ್ ಮಾಡಿದ್ರೆ ಇವಾಗ ಲೋನ್ ಜಾಸ್ತಿ ಆಗಿ ಕಷ್ಟ ಆಗ್ಬಿಡ್ತದೆ. ಸೊ ಗೈಸ್ ಇವಾಗ ಬೇರೆ ಮನೆ ತೋರಿಸ್ತಾರಂತೆ, ನೋಡ್ಕೊಂಬರೋಣ. ಇವಾಗ ಈ ಬಿಲ್ಡಿಂಗ್ ಒಳಗೆ ಬಂದಿದ್ದೀವಿ ನೋಡ್ರಿ. ಆಚೆಯಿಂದ ಈ ತರ ಕಾಣಿಸ್ತಿದೆ ಬಿಲ್ಡಿಂಗ್ ಇದು. ನಮ್ಮ ಮನೆ ಒಳಗಡೆ ಹೆಂಗಿದೆ ಅಂತ. ಅದು ಪಾರ್ಕಿಂಗ್. ಹಾಂ, ಸೊ ಗೈಸ್ ಇಲ್ಲೊಂದು ಸಿಂಗಲ್ ಬೆಡ್ರೂಮ್ ಇದೆ, ಇನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ. ಸೊ ಇಲ್ಲೊಂದು ಹಾಲು, ಇಲ್ಲೊಂದು ಕಿಚನ್ನು, ಇಲ್ಲೊಂದು ರೂಮು, ಇಲ್ಲೊಂದು ವಾಶ್ರೂಮ್. ಇನ್ನು ಮೇಲೆ ನೋಡೋಣ ಹೆಂಗಿದೆ ಅಂತ. ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಫಿನಿಶ್ ಮಾಡಿಲ್ಲ ಕನ್ಸ್ಟ್ರಕ್ಟ್ ಮಾಡೋದು. ನೈಸ್ ಇದೆ ಎಂಟ್ರೆನ್ಸ್. ಇದು ಹಾಲು, ಇದು ಹಾಲು ಹಿಂಗಿದೆ, ಇದು ದೊಡ್ಡದಾಗಿದೆ ಹಾಲು. ಇನ್ನು ಇಂಟೀರಿಯರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಇದು ದೇವ್ರ ಮನೆ, ಈ ಕಡೆ ದೇವ್ರ ಮನೆ ಕೊಟ್ಟಿದ್ದಾರೆ. ಇಷ್ಟು ದೊಡ್ಡದಾಗಿದೆ ದೇವ್ರ ಮನೆ. ವಾವ್, ನೈಸ್. ಕಿಚನ್ ನೋಡಿದೆ ಎಷ್ಟು ಉದ್ದ ಇದೆ ಕಿಚನ್, ಎಲ್ಲಿಂದ ಅಲ್ಲಿವರೆಗಿದೆ ಕಿಚನ್. ಹಾಂ, ಸೇಮ್ ಇದೆಲ್ಲ ಕಿಚನ್. ಆ್ಯಂಡ್ ಇಲ್ಲಿ ಒಂದು ರೂಮ್ ಕೊಟ್ಟಿದ್ದಾರೆ ವಿತ್ ಕಾಟ್. ನೈಸ್ ನೈಸ್. ಹಾಲ್ ನೋಡಿದೆ, ಹಾಲ್ ಎಷ್ಟು ದೊಡ್ಡದಾಗಿದೆ. ಆ್ಯಂಡ್ ಇನ್ನೊಂದು ವಾಶ್ರೂಮ್ ಕೊಟ್ಟಿದ್ದಾರೆ ನೋಡಿ. ಇದು ಟ್ರಿಪಲ್ ಎಕ್ಸಾ ಡೂಪ್ಲೆಕ್ಸಾ? ಇದೊಂದು ಸಿಂಗಲ್ ಬೆಡ್ರೂಮ್ ಬರುತ್ತಾ? ಹಾಂ ಹಾಂ, ಓಕೆ. ಇಲ್ಲೊಂದು ರೂಮಾ? ಬೆಡ್ರೂಮ್ ಹೆಂಗಿದೆ? ವಾವ್, ಸೂಪರ್ ಬೆಡ್ರೂಮು, ದೊಡ್ಡ ಬೆಡ್ರೂಮು. ಇಲ್ಲಿ ಒಂದು ವಾಶ್ರೂಮ್ ಇದೆ ನೋಡಿ, ದೊಡ್ಡದಾಗಿ. ಸಕ್ಕ ದೊಡ್ಡದಾಗಿದೆ ರೂಮ್ ಮಾತ್ರ. ಬಾಲ್ಕನಿನ ಅದು? ಹೌದಾ? ಆಚೆ ಬಾಲ್ಕನಿ ಇದೆ. ಆಮೇಲೆ ಈ ಕಡೆ ಬಂದರೆ ಇಲ್ಲೊಂದು ಬೆಡ್ರೂಮ್ ಇದೆ ನೋಡಿ, ಇನ್ನೊಂದು ಬೆಡ್ರೂಮು. ಆ್ಯಂಡ್ ಈ ಬೆಡ್ರೂಮ್ಗೆ ಒಂದು ಅಟ್ಯಾಚ್ ವಾಶ್ರೂಮ್ ಇದೆ. ಇಲ್ಲೊಂದು ಸ್ಪೇಸ್ ಕೊಟ್ಟಿದ್ದಾರೆ ಇಟ್ಕೊಳ್ಳೋದಕ್ಕೆ. ನೈಸ್, 2 ರೂಮ್ ಇದೆ. ಟೆರೆಸ್ಸು. ಸೊ ನೋಡಿ, ಓಪನ್ ಬಿಟ್ಟಿದ್ದಾರೆ, ಲೈಟ್ ಬೆಳಕಿಗೆ. ರೂಮ್ ಇಲ್ವಾ? ರೈಟ್, ಮೇಲೆ ಟೆರೆಸ್ ಬಂದ್ಬಿಡುತ್ತೆ. ಮನೆ ಟೆರೆಸ್. ನೈಸ್, ಚೆನ್ನಾಗಿದೆ ಈ ಮನೆಯಲ್ಲ, ಚೆನ್ನಾಗಿದೆ. 40/20. 20/40. ಗೈಸ್ ಈಗ ಜಸ್ಟ್ ಮನೆಗೆ ಬಂದ್ವಿ. ಸೊ ಹುಡುಕ್ತಾನೇ ಇದೀವಿ. ಇನ್ನ ಗೊತ್ತಿಲ್ಲ ಯಾವ ಮನೆ ನಾವು ಫೈನಲ್ ಮಾಡ್ತೀವಿ ಅಂತ. ಸೊ ಚೆನ್ನಾಗಿ ನಮ್ಮ ಮನೆ ಸಿಗೋರ್ಗು ನಾವು ಹುಡುಕ್ತಾನೆ ಇರಬೇಕು. ಆಮೇಲೆ ನಿಮಗೂ ಬೇಜಾರಾಗ್ಬೋದು, ಏನ್ ಬ್ರೋ ನೀವು ಬರೀ ಮನೆ ಒಳಗೆ ಮಾಡ್ತೀರಾ, ಬರೀ ಮನೆ ಇರ್ತೀರಾ, ಬರೀ ಮನೆ ತೊಗೊಳಲ್ಲ ನೀವು, ಬರೀ ತೋರ್ಸ್ತಾ ಅಂತ ಹೇಳ್ತಾ ಇರ್ತೀರಾ. ಬಟ್ ತೊಗೊಳ್ಳೋ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು ಗೈಸ್ ತೊಗೊಳೋದಕ್ಕೆ. ಸೊ ಆ ಕಾರಣಕ್ಕೋಸ್ಕರ ನಾವು ನೋಡ್ತಾನೇ ಇದೀವಿ ಮನೆಗಳು ಇನ್ನೂ. ಸೊ ನೋಡುವ ಯಾವ್ದು ನಮ್ಗೆ ಸೆಟ್ ಆಗುತ್ತೆ ಅದು ತೊಗೊಳೋಣ. ಅಲ್ಲೋಗುನು ಹುಡ್ಕೋಣ ಗೈಸ್, ಹುಡ್ಕೋದ್ರಲ್ಲಿ ಏನು ತಪ್ಪಿಲ್ಲ. ಮತ್ತೆ ಕಂಟೆಂಟ್ಗೋಸ್ಕರ ಮಾಡ್ತೇನೆ ಅಂತ ಹೇಳ್ತೀರಾ. ಕಂಟೆಂಟ್ ನನಗೆ ಬೇರೆ ಸಿಕ್ಕಾಪಟ್ಟೆ ಕಂಟೆಂಟ್ಗಳಿದೆ. ಬಟ್ ನಾನು ಮಾಡ್ತಿರೋದು ಮತ್ತೆ ಡೈಲಿ ನನ್ನ ಡೈಲಿ ಆಕ್ಟಿವಿಟೀಸ್ ನಾನು ಏನು ಮಾಡ್ತೀನಿ, ನಾನು ಎಷ್ಟು ಕಷ್ಟಪಡ್ತೀನಿ ಮನೆ ಹುಡ್ಕೋದಕ್ಕೆ. ಸೊ ನಿಮಗೂ ಅದು ಯೂಸ್ಫುಲ್ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಮಾಡ್ತೀರಾ, ಕಂಟೆಂಟ್ಗೋಸ್ಕರ ಮಾಡ್ತೀರಾ. ನೀವು ಅಂತ ಕಂಟೆಂಟ್ಗೋಸ್ಕರ ತೊಗೊಳ್ಳಿ ಪರವಾಗಿಲ್ಲ, ಕಂಟೆಂಟ್ಗೋಸ್ಕರ ಮಾಡ್ತೀವಿ ಅಂತ ಅನ್ಕೋಬೋದು ನೀವು. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಾನು ಮುಡ್ತಿರೋದು ಮನೆಗೋಸ್ಕರ. ನಮ್ಗೆ ಇದು ಮೆಮೊರಿ ಆಗಿರುತ್ತೆ. ಎಷ್ಟು ಹುಡುಕಿದೀವಿ ಮನೆಗೋಸ್ಕರ ಅಂತ ಒಂದು ಮೆಮೊರಿ ಇರುತ್ತೆ ನಮ್ಗೆ ನೋಡೋದಕ್ಕೆ, ಅದಕ್ಕೆ. ಸೊ ಆ ಕಾರಣಕ್ಕೋಸ್ಕರ ವಿಡಿಯೋಗಳು ಮಾಡ್ತಿರೋದು. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಏನು ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡಿ. ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಎಲ್ಲರಿಗೂ ನೋಡ್ತಾ ಇದ್ದೀನಿ. ಸೈನಿಂಗ್ ಆಫ್, ಬಾಯ್.